ನಮಸ್ತೆ. ಮತ್ತೆ ನಮ್ಮ ಸೆಕ್ಸ್ ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ತುಂಬಾ ಹುಡುಗರು ಕೇಳ್ತಾರೆ, ಮೇಡಮ್ ನ್ಯಾಚುರಲಿ ಎರೆಕ್ಷನ್ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಬೇಕು, ನಮ್ಮ ಒಂದು ಪೆನ್ನಿಸ್ ಟೈಟ್ನೆಸ್ ಹೆಂಗೆ ಬರಬೇಕು, ಅಥವಾ ಲೆಂತ್ ಹೆಂಗೆ ಚೆನ್ನಾಗಿ ಆಗಬೇಕು, ಈ ಥರ ಒಂದು ಡೌಟ್ಸ್ ಇರುತ್ತೆ. ಈಗ ಒಂದು ಎರೆಕ್ಷನ್ ಅಥವಾ ಒಂದು ಸೆಕ್ಷುವಲ್ ಫಂಕ್ಷನ್ ಆಗಬೇಕು ಅಂದ್ರೆ ಒಂದು ಟೆಸ್ಟೋಸ್ಟಿರೋನ್ ಲೆವೆಲ್ ನಾರ್ಮಲ್ ಇರಬೇಕು. ಟೆಸ್ಟೋಸ್ಟಿರೋನ್ ಲೆವೆಲ್ ಇಂದ ಒಂದು ಲಿಬಿಡೋ ಅಥವಾ ಡಿಸೈರ್ ಜಾಸ್ತಿ ಆಗುತ್ತೆ. ಎಷ್ಟು ಇರೋ ಜೊತೆಗೆ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಪ್ರಾಪರ್ ಆಗಿ ಆಗಬೇಕು. ಯಾಕಂದ್ರೆ ಎರೆಕ್ಷನ್ ಮೇನ್ ಆಗಬೇಕು ಅಂದ್ರೆ ಆರ್ಟರಿ ಕರೆಕ್ಟ್ ಆಗಿರಬೇಕು, ಬ್ಲಡ್ ಫ್ಲೋ ಕರೆಕ್ಟ್ ಆಗಿರಬೇಕು. ನೈಟ್ರಿಕ್ ಆಕ್ಸೈಡ್ ಇಂದ ಬ್ಲಡ್ ಫ್ಲೋಗೆ ಈಸಿ ಆಗುತ್ತೆ, ಯಾಕಂದ್ರೆ ಆರ್ಟರಿನ ರಿಲ್ಯಾಕ್ಸ್ ಮಾಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಯಾವ ರೀತಿ ಎರೆಕ್ಷನ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದರ ಬಗ್ಗೆ ಬ್ರೀಫ್ ಆಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಪ್ರಾಬ್ಲಮ್ ಬಗ್ಗೆ, ಪೆನಿಸ್ ಮತ್ತೆ ವೆಜೈನದಲ್ಲಿ ಆಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತೆ ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದ್ರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೊಳ್ಳಿ. ಇಡೀ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಕನ್ನಡದಲ್ಲಿ ನಿಮರುವಿಕೆ ತೊಂದರೆ, ಇದು ಈಗೀಗ ತುಂಬಾನೇ ಕಾಮನ್ ಆಗ್ತಾ ಇದೆ. ಈಗ 10 ಜನದಲ್ಲಿ ಆಲ್ಮೋಸ್ಟ್ 4 ರಿಂದ 5 ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ. ಜೊತೆಗೆ ಏಜ್ ಆಗ್ತಾ ಅಥವಾ ಬಿಪಿನೋ, ಶುಗರ್ ಅಥವಾ ಥೈರಾಯ್ಡ್ ಏನಾದ್ರೂ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಇತ್ತು, ಆವಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ವೆರಿ ಕಾಮನ್ ಆಗಿರುತ್ತೆ. ಈಗೀಗ ಕ್ಲಿನಿಕ್ ಅಲ್ಲಿ 30-40 ಇಯರ್ಸ್ ಅಲ್ಲೂ ಸಹ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ ಅಂತ ಹೇಳಿ ಕಾಮನ್ ಆಗಿ ಬರ್ತಾ ಇದ್ದಾರೆ. ಇದಕ್ಕೆ ಮೇನ್ ಕಾರಣ ಬಂದು ನಮ್ಮಲ್ಲಿ ಆಗಿರುವಂತ ಒಂದು ಲೈಫ್ ಸ್ಟೈಲ್ ಚೇಂಜಸ್. ಇದರಿಂದ ಬಾಡಿ ವೀಕ್ ಇರುತ್ತೆ, ಸೊ ನಮ್ಮ ಮೈಂಡ್ನು ವೀಕ್ ಇರುತ್ತೆ. ಅದು ನಮ್ಮ ಸೆಕ್ಸ್ ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ. ನ್ಯಾಚುರಲ್ ಆಗಿ ಯಾವ ರೀತಿ ನಾವು ಸೆಕ್ಷುವಲ್ ಪ್ರಾಬ್ಲಮ್ ಬರದಂಗೆ ನೋಡ್ಕೋಬೇಕು ಅಥವಾ ಫಿಟ್ ಇರಬೇಕು ಅಂತ ಅಂದ್ರೆ ಫಸ್ಟ್ ಬಂದು ನಮ್ಮ ಆಹಾರ ಪದ್ಧತಿ, ಡಯಟ್ ಅಂತ ಏನ ಹೇಳ್ತೀವಿ ಅದು. ಅದರಲ್ಲಿ ಡ್ರೈ ಫ್ರೂಟ್ಸ್, ಹಸಿ ಸೊಪ್ಪು, ತರಕಾರಿಗಳು, ಜೊತೆಗೆ ಸೆರೆಲ್ಸ್ ಅಥವಾ ಕಾಳುಗಳು, ಜೊತೆಗೆ ನಾನ್ ವೆಜ್ ಇತ್ತು ಅಂದ್ರೆ ಫಿಶ್ ಅಥವಾ ಎಗ್ ಅಥವಾ ರೆಡ್ ಮೀಟ್, ಇವುಗಳನ್ನು ರೆಗ್ಯುಲರ್ ಆಗಿ ನಾವು ತಗೊಳ್ಳೋದ್ರಿಂದ ನಮ್ಮ ಒಂದು ಬಾಡಿ ಫಿಟ್ನೆಸ್ ಜೊತೆಗೆ, ಯಾಕಂದ್ರೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಜಿಂಕ್, ವಿಟಮಿನ್ ಬಿ 1, 2, ಡಿ 3 ಈ ಫುಡ್ಗಳು ರೆಗ್ಯುಲರ್ ತಗೊಳ್ಳೋದ್ರಿಂದ ಎಸ್ಟೋರನ್ ಲೆವೆಲ್ ಜಾಸ್ತಿ ಆಗುತ್ತೆ, ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಆಟೋಮ್ಯಾಟಿಕಲಿ ಎರೆಕ್ಷನ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಎರಡನೇದು ಎಕ್ಸಸೈಸ. ಅಟ್ಲೀಸ್ಟ್ 30 ರಿಂದ 40 ನಿಮಿಷ ರೆಗ್ಯುಲರ್ ಆಗಿ ವಾಕಿಂಗ್ ಇರಬಹುದು, ಜಾಗಿಂಗ್ ಅಥವಾ ಜಿಮ್ ಅಥವಾ ಯೋಗ, ಯಾವುದಾದರೂ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇತ್ತು ಅಂದರೆ ಜಸ್ಟ್ ಟು 6 ಮಂತ್ಸ್ ಅಲ್ಲಿ 5-10% ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಆಗುತ್ತೆ. ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಆಗ್ತಿದ್ದಂಗೆ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ ಆಗಿ ಎರೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವಾಗ ಒಬೆಸಿಟಿ ವೆಟ್ ಗೈನ್ ಆಗುತ್ತೆ, ಟೆಸ್ಟೋಸ್ಟಿರೋನ್ ಈಸ್ಟ್ರೋಜನ್ ಆಗಿ ಕನ್ವರ್ಟ್ ಆಗುತ್ತೆ, ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗುತ್ತೆ. ಎರೆಕ್ಷನ್ ಪ್ರಾಬ್ಲಮ್, ಒಬೆಸಿಟಿ, ತುಂಬಾ ವೇಟ್ ಇರುವಂತವರಿಗೆ ಕಾಮನ್ ಆಗಿರುತ್ತೆ. ಎರಡು ಬಂದು ಸ್ಲೀಪಿಂಗ್ ಅವರ್ಸ್ ಅಂತ ಹೇಳ್ತೀವಿ. ಅಟ್ಲೀಸ್ಟ್ 7 to 8 ಅವರ್ಸ್ ನಿದ್ದೆ ಮಾಡಬೇಕು. ನೈಟ್ ಶಿಫ್ಟ್ ಅಥವಾ ಶಿಫ್ಟ್ ಚೇಂಜ್ ಆಗೋದು, ಇವರುಗಳಲ್ಲಿ ನಿದ್ದೆ ಪ್ರಾಪರ್ ಆಗಿರಲ್ಲ. ಜೊತೆಗೆ ಈಗಿನ ಜನರೇಷನ್ ಅಲ್ಲಿ ನೈಟ್ ಟೈಮ್ ಅಲ್ಲಿ ತುಂಬಾ ಟಿವಿ ನೋಡೋದು ಅಥವಾ ಮೊಬೈಲ್ ನೋಡೋದು, ಈ ಅಡಿಕ್ಷನ್ ಏನ್ ಮಾಡುತ್ತೆ, ನಿದ್ದೆ ಕಡಿಮೆ ಆಗುತ್ತೆ. ನಿದ್ದೆ ಕಡಿಮೆ ಆದಾಗ ನಮ್ಮಲ್ಲಿ ಒಂದು ಸಿರಿಕೆ ಆಡಿಯಂ ರಿಥಮ್ ಅಂತ ಇರುತ್ತೆ, ಅದು ಇಂಬ್ಯಾಲೆನ್ಸ್ ಆದಾಗ ಸೆಕ್ಷುವಲ್ ಫಂಕ್ಷನ್ಗೆ ಡಿಸ್ಟರ್ಬ್ ಆಗುತ್ತೆ, ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಎರೆಕ್ಷನ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಜಸ್ಟ್ 7 to 8 ಅವರ್ಸ್ ಒಳ್ಳೆ ನಿದ್ದೆ ಮಾಡ್ತು ಅಂತಂದ್ರೆ ಟೆಸ್ಟೋಸ್ಟಿರೋನ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗೋದ್ರಿಂದ, ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಎರೆಕ್ಷನ್ ಪ್ರಾಬ್ಲಮ್ ಇಂಪ್ರೂವ್ಮೆಂಟ್ ಆಗುತ್ತೆ. 4th ಸ್ಟೆಪ್ ಬಂದು ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು. ಈ ಸ್ಟ್ರೆಸ್ ಏನ್ ಮಾಡುತ್ತೆ,
ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಟೆಸ್ಟೋಸ್ಟೆರಾನ್ ಲೆವೆಲ್ನ ಸಪ್ರೆಸ್ ಮಾಡುತ್ತೆ. ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಆಗಿ ಎರೆಕ್ಷನ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಟೆಸ್ಟ್ ಅಂದ್ರೆ ಫ್ಯಾಮಿಲಿ, ಫೈನಾನ್ಸ್, ಪಾರ್ಟ್ನರ್, ರಿಲೇಶನ್ಶಿಪ್ ಇವುಗಳನ್ನು ಅವಾಯ್ಡ್ ಮಾಡುವಂಥದ್ದು. ಇದಕ್ಕೆ ಮೇನ್ ಅಂದ್ರೆ ಯೋಗ ಇರಬಹುದು, ಮೆಡಿಟೇಷನ್ ಇರಬಹುದು. ಏನು ಆಗಲ್ವ, ಜಸ್ಟ್ 2 ಮಿನಿಟ್ಸ್ ಮಾರ್ನಿಂಗ್, 2 ಮಿನಿಟ್ಸ್ ಈವ್ನಿಂಗ್ ಒಂದು ಧ್ಯಾನ ಮಾಡುವಂಥದ್ದು. ಇದನ್ನ ರೆಗ್ಯುಲರ್ ಮಾಡೋದ್ರಿಂದ ನಮ್ಮ ಒಂದು ಬ್ರೈನ್ ಕೆಮಿಕಲ್ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂತ ಇರುತ್ತೆ. ಕಾರ್ಟಿಸೋಲ್ ಕಡಿಮೆ ಆಗುತ್ತೆ. ಎಷ್ಟೋ ಲೆವೆಲ್ ಜೊತೆಗೆ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಎರೆಕ್ಷನ್ ನ್ಯಾಚುರಲಿ ಇಂಪ್ರೂವ್ಮೆಂಟ್ ಆಗುತ್ತೆ. 5th ಪಾಯಿಂಟ್ ಅಂತ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಕ್ವಿಟ್ ಮಾಡುವಂಥದ್ದು. ಸ್ಮೋಕಿಂಗ್, ಆಲ್ಕೋಹಾಲ್ ಇರಬಹುದು, ಎನಿ ಡ್ರಗ್. ಈ ಸ್ಮೋಕಿಂಗ್ ಇಂದ ಏನಾಗುತ್ತೆ, ಒಂದು ಆರ್ಟರೀಸ್ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆ ಆರ್ಟರೀಸ್ ಬ್ಲ್ಯಾಕ್ ಆದಾಗ ಎರೆಕ್ಷನ್ ಡೌನ್ ಆಗ್ತಾ ಹೋಗುತ್ತೆ. ರೆಗ್ಯುಲರ್ ಸ್ಮೋಕಿಂಗ್ ಮಾಡಿಕೊಳ್ಳೋದ್ರಿಂದ ಇನ್ 4 to 5 ಇಯರ್ಸ್ ಅಲ್ಲಿ ಎರೆಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ಆಲ್ಕೋಹಾಲಿಕ್ ಬಂದ್ರೆ ಲಿಮಿಟ್ ಆಗಿ ತಗೊಂಡಾಗ ಅಥವಾ ಅಕೇಶನ್ ಅಲ್ಲಿ ತಗೊಂಡಾಗ ಒಳ್ಳೆ ಸ್ಟಿಮ್ಯುಲೆಂಟ್ನ ಒಳ್ಳೆ ಎನರ್ಜಿ ಕೊಡುತ್ತೆ. ಅದೇ ರೆಗ್ಯುಲರ್ ಆಗಿ ಅಥವಾ ಡೋಸ್ ಜಾಸ್ತಿ ತಗೊಂಡಾಗ ಅದು ಸಪ್ರೆಸ್ ಮಾಡುತ್ತೆ. ಸೆಕ್ಷುವಲ್ ಫಂಕ್ಷನ್ಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗೋದ್ರಿಂದ ಟೆಸ್ಟೋಸ್ಟಿರೋನ್ ಕಡಿಮೆ ಆಗೋದ್ರಿಂದ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಎರೆಕ್ಷನ್ ಪ್ರಾಬ್ಲಮ್ ಕಾಮನ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಒಂದು ಲೈಫ್ ಸ್ಟೈಲ್, ನಿದ್ದೆ ಇರಬಹುದು, ಫುಡ್ ಇರಬಹುದು, ಸ್ಲೀಪ್ ಇರಬಹುದು, ಈವನ್ ಸ್ಟ್ರೆಸ್, ಬ್ಯಾಡ್ ಹ್ಯಾಬಿಟ್ಸ್, ಇವುಗಳು ನಮ್ಮ ಬಾಡಿ ಮತ್ತೆ ಮೈಂಡ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಯಾವಾಗ ನಮ್ಮ ಮೈಂಡ್ ಫಿಟ್ ಇರಲ್ಲ ಅಥವಾ ಬಾಡಿ ಫಿಟ್ ಇರಲ್ಲ, ನಮ್ಮ ಹಾರ್ಮೋನ್ಸ್ ಡೌನ್ ಆಗ್ತಾ ಹೋಗುತ್ತೆ. ಆವಾಗ ಅದು ಎರೆಕ್ಷನ್ಗೆ ಸಪೋರ್ಟ್ ಇರಲ್ಲ. ಸೊ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡಾಗ ವಿತಿನ್ 3 to 6 ಮಂತ್ಸ್ ಅಲ್ಲಿ ಎರೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದರಲ್ಲೂ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅವಾಗ ಕೆಲವೊಂದು ಟೆಸ್ಟ್ಗಳ ಅಗತ್ಯ ಇರುತ್ತೆ. ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬಾ ವಂದನೆಗಳು.